ಎಂದಿನಂತೆ ಫೆಬ್ರವರಿ ಮಾಸ ಬಂದಿದೆ, ಮಾಘ ಮಾಸ. ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂತಹ ಉತ್ತರಾಯಣದ ತಿಂಗಳಲ್ಲಿ ಮುಂದುವರಿತಾ ರವಿಯ ಮಕರ ಮತ್ತು ಕುಂಭ ಮಾಸದ ಎರಡೂ ಸಂಚಾರಗಳಲ್ಲಿ ಈ ತಿಂಗಳು ಕಳೀತದೆ. ರಾಜತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಥ ಯೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಗಗಳಿವೆ. ಮಹಾಶಿವರಾತ್ರಿಯ ತಿಂಗಳು ಕೂಡ ಹೌದು. ದೇಶಗಳಲ್ಲಿರ್ತಕ್ಕಂತಹ ವ್ಯವಹಾರಗಳಿಗೆ ಪ್ರಗತಿ ಸಿಗ್ತದೆ. ಪರಸ್ಪರ ಜಿದ್ದು ಮಾಡ್ತಕ್ಕಂಥದ್ದು, ಮೋಸ ಅಪನಂಬಿಕೆ ಇರತಕ್ಕಂಥದ್ದು. ಮೇಷರಾಶಿ ಜೂನ್ವರೆಗೂ ಗುರುವಿನ ಬಲ ಇಲ್ಲ, ಆದರೆ ದೃಷ್ಟವಂತರು ನೀವು. ಮಿಥುನ ರಾಶಿ ಗುರುವಿನ ವಕ್ರೀಯ ಅನುಕೂಲ ಇದೆ. ಕರ್ಕ ರಾಶಿಯವರಿಗೆ ಸ್ತ್ರೀಯರಿಂದ ಅಥವಾ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಮಾಸ ಇದು. ತುಲಾ ರಾಶಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ಆಯಾಸಗಳು ಜಾಸ್ತಿ ಆಗ್ತದೆ. ಡೊನಾಲ್ಡ್ ಟ್ರಂಪ್ದು ಇದೇ ವೃಶ್ಚಿಕ ರಾಶಿ. ಅವನು ಹೇಗೆ ಆಡ್ತಾ ಇದ್ದಾನೋ ಅದನ್ನು ಊಹಿಸ್ಕೊಳ್ಳಿ, ಹಾಗೇ ಆಗ್ತದೆ. ಮಕರ ರಾಶಿ 50 ರೂಪಾಯಿಗೆ 50 ರೂಪಾಯಿ ಸಿಗ್ತದೆ. ಮೀನ ರಾಶಿ ಇರುವ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗ್ತಕ್ಕಂತಹ ತಿಂಗಳಲ್ಲಿ ಇದ್ದೀರಿ. ಮುಂದುವರೆದು ಮಕರ ರಾಶಿ, ಮಕರದಲ್ಲೇ ರವಿಯ ಸಂಚಾರ, ಮುಂದೆ ಕುಂಭಕ್ಕೂ ಹೋಗ್ತಾನೆ. ಕುಜನ ಅನುಕೂಲ, ಉಚ್ಚದಲ್ಲಿ ಇರ್ತಕ್ಕಂತಹ ಕುಜ. ಶುಕ್ರನೂ ಕೂಡ ಯೋಗಕಾರಕ. ಓವರಾಲ್ ಒಳ್ಳೆಯ ತಿಂಗಳು. ಗುರುವಿನ ಅನುಕೂಲ ಒಂದು ಇಲ್ಲ, ಅದು ಬರೋವರೆಗೂ ಸ್ವಲ್ಪ ಹೀಗೆ ಇರ್ತದೆ. ಒಂದು 10 ಹೆಜ್ಜೆಗೆ 10 ಹೆಜ್ಜೆ ಪ್ರಾಪ್ತಿ ಅಂತ. 50 ರೂಪಾಯಿಗೆ 50 ರೂಪಾಯಿ ಸಿಗ್ತದೆ. ನೀವೆಷ್ಟು ಪರಿಶ್ರಮ ಹಾಕ್ತೀರೋ ಅಷ್ಟು ಫಲ ಸಿಗ್ತದೆ. ಮಕರ ರಾಶಿಯವರಿಗೆ ಸ್ವಾಭಿಮಾನ ಅಥವಾ ಆತ್ಮಶಕ್ತಿ ವೃದ್ಧಿ, ಆರೋಗ್ಯ ವೃದ್ಧಿ ಇತ್ಯಾದಿಗಳನ್ನು ಕೂಡ ಈ ತಿಂಗಳಲ್ಲಿ ನೀವು ಪಡಿತೀರಿ. ಸ್ತ್ರೀಯರಿಗೆ ಸ್ವಲ್ಪ ಸ್ವಜನರಿಂದ ತಾಪತ್ರಯ ಆಗಲಿಕ್ಕಿದೆ. ಶುಕ್ರನು ಕುಜನನ್ನು ಬೆರೆಯೋದು, ಮುಂದೆ ಶುಕ್ರನು ರಾಹುವನ್ನು ಬೆರೆಯೋದು, ಈ ರವಿಯು ರಾಹುವನ್ನು ಬೆರೆಯೋದೆಲ್ಲ ಆಗ್ತದೆ ಈ ತಿಂಗಳು. ಸ್ತ್ರೀಯರಿಗೆ ಸ್ವಲ್ಪ ದೋಷಗಳು, ಮಾನಸಿಕ ಕಿರಿಕಿರಿಗಳು, ನಂಬಿ ಮೋಸ ಹೋಗ್ತಕ್ಕಂತಹ ಒಂದು ಸಂದರ್ಭಗಳು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಹೆಣ್ಮಕ್ಕಳು. ಹಣಕಾಸಿನ ವಿಷಯದಲ್ಲೂ ಅಷ್ಟೇ, ಸಂಬಂಧಗಳ ವಿಷಯದಲ್ಲೂ ಅಷ್ಟೇ ಈ ತಿಂಗಳು. ಮತ್ತು ಮುಂದಿನ ತಿಂಗಳು ಕೂಡ, ಮಾರ್ಚ್ ಕೂಡ ಮಕರ ರಾಶಿಯವರು. ಕುಂಭರಾಶಿಯವ್ರಿಗೂ ಅಷ್ಟೇನೆ. ಸೊ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ತದೆ, ಜಾಗ್ರತೆ ಇರಬೇಕು. ರಾಹುವು ತಾಳ್ಮೆಯನ್ನು ಕಳಿತಾನೆ. ಶನಿಯು ತೃತೀಯದಲ್ಲಿ ಇದ್ದುಕೊಂಡು ಹೆಚ್ಚಿನ ಪ್ರಯತ್ನಕ್ಕೆ, ಹೆಚ್ಚಿನ ಒಂದು ಹೂಡಿಕೆಗೆ ಪ್ರೇರೇಪಿಸ್ತಾನೆ. ಒಂದು ಸ್ಲೋ, ಇನ್ನೊಂದು ಬೇಗ ಆಗಬೇಕು. ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು. ಸೊ ಇದೆಲ್ಲ ಸ್ವಲ್ಪ ದೋಷಗಳಿಗೆ ಕಾರಣವಾಗ್ತದೆ. ಇರೋ ಹಣ ಸುಮ್ಮನೆ ಏನಕ್ಕೋ ವ್ಯರ್ಥವಾದಂತೆ ಆಗ್ತಕ್ಕಂಥದ್ದು. ಈ ರೀತಿಯ ದೋಷಗಳು ಬರ್ತದೆ. ಆದಷ್ಟು ದುರ್ಗಾ ಸೇವೆಗಳು, ದುರ್ಗಾದೇವಿಯ ಆರಾಧನೆ, ಅರ್ಚನೆ, ಸ್ಮರಣೆ ಇದನ್ನು ವಿಶೇಷವಾಗಿ ಮಕರ ಮತ್ತು ಕುಂಭರಾಶಿಯವರು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಬೆಳಗ್ಗೆ ಸಂಜೆ ದುರ್ಗಾದೇವಿಯ ಒಂದು ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿಕೊಳ್ತಕ್ಕಂಥದ್ದು. ಈ ತಿಂಗಳು, ಮುಂದಿನ ತಿಂಗಳು ಸ್ವಲ್ಪ ಗ್ರಹ ಅನುಕೂಲ ಅಷ್ಟು ಒಳ್ಳೆಯದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.